ಆ ಸ್ವಲ್ಪ ಹೊತ್ತು ಹಾರಿದ್ರೆ ನೀನು ಸಾಯ್ತಿದ್ಯಾ? ಸ್ವಲ್ಪ ಗಾಳಿ ಆದ್ರೂ ಬೀಸ್ತಿತ್ತು. ಗಾಳಿ ನಿಲ್ಲಿಸ್ತೇನೆ ನಾನೀಗ. ನಿಮ್ಮ ಹಿಂಡು ಹಾಳಾಗ್ಲಿಕ್ಕೆ ಮತ್ತೆ ಸತ್ರ ಕೂಲ ಕೆಟ್ಟು ಹೋಗ್ಲಿಕ್ಕೆ ನೀನು ಹೋಗ್ಲಿಲ್ಲ ನೀನು? ನೀವಿನ್ನು ಸ್ಥಳ ಸೇರ್ಕೊಳ್ಳಿಲ್ವಾ? ನಮ್ಮ ಗುಡಿ ಕಟ್ಟಿದವ್ರು ಯಾರು ಇಲ್ಲ. ಅತಂತ್ರಿಗಳಾಗಿ ಅಲಿತಾ ಇದ್ದೀರಿ ಪಾಪ. ಈಗ ಗುಡಿ ಕಟ್ಟಿ ನೀನು ಯಾರಿಗೆ? ನಮಗೆ. ನಿಮ್ಮ ಗುಡಿ ಕಟ್ತೇನೆ, ನಿಮ್ಮನ್ನು ಪ್ರತಿಷ್ಠಾಪನೆ ಮಾಡ್ತೇನೆ. ಕುರಿ ಬೇಕಾ ಕೋಳಿ ಬೇಕಾ? ಅದೇ ನಮ್ಗೆ ಯಾವ್ದು ನಿನ್ನ ರಕ್ತವೇ ಬೇಕು. ಹೋದಲ್ಲೆಲ್ಲ ನಾನು ತಡಿತಾ ಇದ್ದೀರಿ. ಈ ಭದ್ರಾಸುರನ ತಳ್ಳಿ ನಿಮ್ಮ ಕುತ್ತಿಗೆಗೆ ಸುತ್ತಿದ ಪೊಳ್ಳಿ. ಹೌದಾ? ಯಾರಿಗೆ ಕೊಳ್ಳಿ ಅಂತ ನಾವು ನೋಡ್ತೇವೆ. ಹೋಗ್ತೀರಾ ಇಲ್ವಾ? ಹೋಗುವುದಿಲ್ಲ. ಇಲ್ಲ ನಾನು ಮಟ್ಟದ ಕೈ ಕಾತಾರಿಸ್ತೇನೆ. ಸಾಕಾಗಲ್ಲ ನನಗೆ ಸಮಯ. ಅವಳಿದ್ರೆ ನಿನ್ನೂ ಬಿಡುವುದಿಲ್ಲ. ನನ್ನ ಹತ್ರ ಈಗ ಭದ್ರಾಸುರ ಓಡುತ್ತಾ ಇದ್ದಾನೆ. ಓಡುವವನನ್ನು ಹತ್ತಿಸಿಕೊಂಡು ಹೋಗಿ ಕೊಲ್ಲುವುದು ಸರಿಯಲ್ಲ. ಅವನ ಪಾಪದ ಕೂಡ ಇನ್ನು ತುಂಬನೇ ಇಲ್ಲ. ಕೆಲವು ಸಮಯ ಸಾಧಿಸಬೇಕಾಗುತ್ತದೆ. ಆದ್ರೆ ಸತ್ಯ ಧರ್ಮವನ್ನು ಮೀರುವರ ಕತ್ತನ್ನು ಕತ್ತರಿಸುತ್ತಾ ಈ ಅಮ್ಮನ ಹಾಡಿಯಲ್ಲಿ ನೆಲೆಗೊಂಡು ಸತ್ಯ ಧರ್ಮ ಏನು ಎನ್ನುವುದನ್ನು ತೋರಿಸಿಕೊಡ್ಬೇಕಾದ್ರೆ ನಮ್ಮ ಕರ್ತವ್ಯ. ಹಾಗಾಗಿ ನಾವೆಲ್ಲರೂ ಇಲ್ಲೇ ನೆಲೆ